ಪ್ರೀತಿಕರವಾಗೋ ವಾತಾವರಣ, ಆಟ ಆಡಿ ಎಂಜಾಯ್ ಮಾಡೋ ಗಜರಾಜ. ಹೊರಗೆ ಬಿಸಿಲಿದ್ರೂ ಇಲ್ಲಿ ಮಾತ್ರ ಕೂಲ್ ಕೂಲ್. ಇದುವೇ ಈ ಹೊತ್ತಿನ ವಿಶೇಷ ಮೃಗಾಲಯ. ಮನುಷ್ಯರೇ ಬಿಸಿಲಿನ ಹೊಡೆತ ತಾಳಲಾರದೆ ನೆರಳಿಗೆ ಹೋಗೋದು, ತಣ್ಣನೆ ನೀರಲ್ಲಿ ಮಜ್ಜನ ಮಾಡೋದು ಮಾಮೂಲಿ. ಅಂಥದ್ರಲ್ಲಿ ಪ್ರಾಣಿಗಳನ್ನ ಕೇಳಬೇಕಾ? ಈಗ ಮಾರ್ಚ್ ಮಧ್ಯದಲ್ಲೇ 34 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿಲು ಕಂಡಿದ್ದು ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗೋ ವರ್ಷ ಅನ್ನೋ ಮುನ್ಸೂಚನೆ ಕೂಡ ಕಾಣ್ತಿದೆ. ಈ ನಡುವೆ ಝೂನ ಪ್ರಾಣಿಗಳು ಹೇಗಿವೆ, ಬೇಸಿಗೆಯ ಬೇಗೆಯಲ್ಲಿ ಏನೆಲ್ಲ ಮಾಡ್ತಿವೆ, ನೀರಿನ ಪೂರೈಕೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ, ಬಾನಾಡಿಗಳ ನಿಲಯ. ಹೀಗೆ ನೀರಿನಲ್ಲಿ ಮಜ್ಜನ ಮಾಡ್ತಾ ಬೇಸಿಗೆಯ ಬೇಗೆಯನ್ನ ನೀಗಿಸಿಕೊಳ್ತಿರೋ ಈ ಪ್ರಾಣಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಬರ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಏರ್ ಕಂಡೀಷನ್ ನಗರ ಅಂತಾನೆ ಕರೆಯೋ ಮೈಸೂರು ಮಾರ್ಚ್ 15 ಹೊತ್ತಿಗಾಗಲೇ 34 ಡಿಗ್ರಿಯಷ್ಟು ಬಿಸಿಲಿನಿಂದ ನೆತ್ತಿ ಸುಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಿಸಿಲು ನೆನೆಸಿಕೊಂಡವನ ಮುಖದಲ್ಲಿ ಬೆವರಿಳಿಯುತ್ತೆ. ಅಂಥದ್ರಲ್ಲಿ ತಮ್ಮ ವಾಸಸ್ಥಾನದಿಂದ ದೂರವಿರುವ ಮೃಗಾಲಯದ ಪ್ರಾಣಿ ಪಕ್ಷಿಗಳ ಗತಿಯೇನು ಅಲ್ವೇ? ಅನಕೊಂಡ ಪ್ರಾಣಿಗಳು ತಾವು ಹೇಳಿದಾಗೆ ಜನವರಿ ಮತ್ತು ಡಿಸೆಂಬರ್ನಲ್ಲಿ ಭಾಳ ಚಳಿ ಇತ್ತು. ಹಾಗೆ ನಮಗೊಂದು ಸ್ವಲ್ಪ ಕಷ್ಟ ಆಯಿತು ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ. ಈಗ ಬೇಸಿಗೆಯಲ್ಲಿ ಬಂದರೆ ಆ್ಯಕ್ಚುಲಿ ಬೇಸಿಗೆ ವೆದರ್ ಭಾಳ ಒಳ್ಳೆಯದು ಅನಕೊಂಡ ಪ್ರಾಣಿಗಳಿಗೆ. ಯಾಕೆಂದರೆ ಅವು ಅಮೆಜಾನ್ ಟ್ರ್ಯಾಕ್ಟರ್ನಲ್ಲಿದ್ದಂಥ ಪ್ರಾಣಿಗಳು. ಅದು ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ನಮ್ಮ ಮೈಸೂರಿನಲ್ಲಿ ಮ್ಯಾಕ್ಸಿಮಮ್ ಅಂದರೆ 37, 38, 39ವರೆಗೂ ಹೋಗ್ತದೆ. ಹ್ಯುಮಿಡಿಟಿ ಕೂಡ ನಮಗೆ 70, 60 ಮೇಂಟೈನ್ ಮಾಡ್ತಾರಿಂದ ಈಗ ಅನಕೊಂಡ ಪ್ರಾಣಿಗಳು ಚೆನ್ನಾಗಿ ಅವು ಮೇಂಟೈನ್ ಆಗಿದ್ದಾವೆ. ಮತ್ತು ಪ್ರಾಣಿಗಳು ಊಟವನ್ನು ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ. ದೇ ಆರ್ ಫೀಡಿಂಗ್ ವೆಲ್. ಕಾಡಿನಲ್ಲಾದ್ರೆ ನದಿ ಹಳ್ಳ ಕೊಳ್ಳಗಳಲ್ಲಿ ಈಜಾಡಿಕೊಂಡು ಸ್ವಚ್ಛಂದವಾಗಿ ಆಟ ಆಡೋ ಪ್ರಾಣಿಗಳಿಗೆ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಅಂತಹದ್ದೇ ವಾತಾವರಣವನ್ನ ಕಲ್ಪಿಸಿಕೊಡಲಾಗಿದೆ. ಅದಕ್ಕೋಸ್ಕರ ವಾಟರ್ ಜೆಟ್, ಹನಿ ನೀರು ಸಿಂಪಡಣೆ ಉಪಕರಣಗಳು, ನೀರಿನ ತೊಟ್ಟಿಗಳು, ಮಂಜುಗೆಡ್ಡೆಗಳು ಮತ್ತು ಸೆಣಬಿನ ಚೀಲಗಳ ಬಳಕೆ ಮಾಡಿಕೊಂಡು ಪ್ರಾಣಿಗಳಿಗೆ ಹಿತವಾದ ಹಾಗೂ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಮತ್ತು ಬೇಸಿಗೆ ಕಾಲದಲ್ಲಿ ಈಗ ನಾವೆಲ್ಲ ಕೂಡ ಉದಾಹರಣೆಗೆ ಆನೆಗಳು ಮತ್ತು ನಮ್ಮ ಟೈಗರ್ ಇವೆಲ್ಲ ಭಾಳ ನೀರನ್ನು ಇಷ್ಟಪಡ್ತವೆ. ಅದಕ್ಕೋಸ್ಕರ ಏನು ಮಾಡ್ತವೆ ಅಂದರೆ ಜೆಟ್ಟನ್ನು ಯೂಸ್ ಮಾಡಿ ನೀರು ಹಾಕೋದ್ರಿಂದ ವಾತಾವರಣ ತಂಪಾಗುತ್ತೆ ಮತ್ತು ಹಸಿರು ಕೂಡ ಮೇಂಟೈನ್ ಆಗ್ತದೆ. ಈ ಜಿರಾಫೆ ಮತ್ತು ಜೀಬ್ರಾ ಅಂಥ ಪ್ರಾಣಿಗಳಿಗೂ ಕೂಡ ಅವೇನು ನೀರನ್ನು ಇಷ್ಟಪಡೋದಿಲ್ಲ. ಆದರೂ ಕೂಡ ಏನಾಗ್ತದೆ ಅಂತೇಳಿದರೆ ವಾತಾವರಣ ತಂಪಿರು ಮಾಡಲಿಕ್ಕೆ ಜೆಟ್ಟನ್ನು ಹಾಕಿದಾಗ ಹಸಿರು ಇರೋದ್ರಿಂದ ಕ್ಲೀನಾಗಿ ಅದು ಚೆನ್ನಾಗಿ ಕಾಣ್ತದೆ. ಇದೇ ಥರ ಜೆಟ್ಗಳನ್ನ ಹಾಕಿ ಎಲ್ಲ ಕಡೆ ಕೂಡ ನಾವು ಹ್ಯುಮಿಡಿಟಿನ ಕ್ರಿಯೇಟ್ ಮಾಡಿಬಿಟ್ರೆ ತಂಪಾಗಿ ಇರ್ತದೆ ಅಂತೇಳಿ ನನ್ನ ಭಾವನೆ. ಅದರಲ್ಲೂ ದೊಡ್ಡ ಪ್ರಾಣಿಗಳ ಮನೆಗಳಿಗೆ ಕೃತಕ ಮಳೆಯಂತೆಯೇ ನೀರು ಸಿಂಪಡಿಸುವ ವಾಟರ್ ಜೆಟ್ಗಳು, ಹಾವು ಮತ್ತು ಸಣ್ಣ ಜೀವಿಗಳ ಮನೆಗಳಲ್ಲಿ ನೀರಿನ ತೊಟ್ಟಿಗಳು, ಉಳಿದ ಪ್ರಾಣಿ ಪಕ್ಷಿಗಳ ಮನೆಯಲ್ಲಿ ವಾಟರ್ ಸಿಂಪಡಿಕೆಗಳನ್ನು ಅಳವಡಿಸಲಾಗಿದೆ.
ಚಿಂಪಾಂಜಿ, ಗೋರಿಲ್ಲಾ, ಜಿರಾಫೆ ಹಾಗೂ ಆನೆ ಮನೆಗಳಿಗೆ ವಾಟರ್ ಜೆಟ್ಗಳನ್ನು ಅಳವಡಿಸಲಾಗಿದೆ. ಹೀಗೆ ಅಳವಡಿಸಿರೋ ಜೆಟ್ಗಳಿಂದ ಸುಮಾರು 25ರಿಂದ 30 ಅಡಿವರೆಗೆ ನೀರು ಮಳೆಯ ರೀತಿಯಲ್ಲಿ ಸುರಿಯುತ್ತೆ. ಅಷ್ಟು ಎತ್ತರದಿಂದ ಭೂಮಿಯವರೆಗೆ ಬೀಳೋ ನೀರಿನಿಂದ ತಂಪು ಇರುತ್ತೆ. ಇದೇ ನೀರಿನ ಧಾರೆಯಲ್ಲಿ ಮೀಯುವ ಪ್ರಾಣಿಗಳು ಆಹ್ಲಾದಗೊಳ್ಳುತ್ತಾ ಇವೆ. ಮೈಸೂರು ಝೂನಲ್ಲಿರೋ ಪ್ರಾಣಿಗಳ ಜೀವನ ಮಾತ್ರ ಸೂಪರ್ ಆಗಿದೆ. ಅವುಗಳಿಗೆ ಪೂರಕವಾಗೋ ವಾತಾವರಣವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿಯೇ ಪ್ರಾಣಿಗಳು ನೆಮ್ಮದಿಯಾಗಿ ಜೀವನ ಸಾಗಿಸ್ತಿವೆ. ಸುಮಾರು 75 ಎಕರೆ ಪ್ರದೇಶದ ಈ ಮೃಗಾಲಯದಲ್ಲಿ ಒಟ್ಟು 5 ಕೊಳವೆ ಬಾವಿಗಳಿವೆ. ಪಕ್ಕದಲ್ಲಿಯೇ ಕಾರಂಜಿ ಕೆರೆ ಕೂಡ ಇದೆ. ಇದಲ್ಲದೆ ವಾಟರ್ ಟ್ಯಾಂಕ್ ಮೂಲಕ ಇರೋ ಹಳ್ಳ ಕೊಳ್ಳಗಳನ್ನು ತುಂಬಿಸಲಾಗುತ್ತೆ. ಮೃಗಾಲಯಕ್ಕೆ ಸದ್ಯ 3.56 ಲಕ್ಷ ಲೀಟರ್ ನೀರು ನಿತ್ಯ ಬೇಕೇ ಬೇಕು. ಇರೋ 5 ಕೊಳವೆ ಬಾವುಗಳಿಂದ ಬರೋ ನೀರು ಸದ್ಯಕ್ಕೆ ಸಾಕಾಗ್ತಾ ಇದೆ. ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದು ಮೃಗಾಲಯದ ಅಧಿಕಾರಿಗಳ ಮಾತು. ಪ್ರತಿಷ್ಠಿತ ಮೃಗಾಲಯದಲ್ಲಿ ಈಗ 5 ಕೊಳವೆ ಬಾವಿಗಳಿದ್ದಾವೆ. ಈಗ ಏನು ಬೇಸಿಗೆ ಕಾಲ ಬಂದಿದೆ, ಈ ಸಮಯದಲ್ಲಿ ನಾವೆಲ್ಲ ಪ್ರಾಣಿಗಳ ಎನ್ಕ್ಲೋಜರಲ್ಲಿ ಜೆಟ್ ಹಾಕಿದ್ದೀವಿ. ನಮಗೆ ನೀರಿನ ಅಭಾವ ಇಲ್ಲ. ಕೊಳವೆ ಬಾವಿಲಿ ಸಾಕಷ್ಟು ನೀರು, ನಮಗೆ 5 ಲಕ್ಷ ಲೀಟ್ರು ನಮಗೆ ಏನು ಬರುತ್ತೆ ಅದು ಮಧ್ಯಾಹ್ನದವರೆಗೂ ಎಲ್ಲ ಪ್ರಾಣಿಗಳಿಗೆ ನೀರು ಉಪಯೋಗಿಸ್ತೀವಿ. ಮತ್ತು ನಮ್ಮಲ್ಲಿ ಟ್ಯಾಂಕರ್ ಇದೆ. ನಾವು ಬೇರೆಗಡೆ ಕಾರಂಜಿ ನೀರಿಂದ ಏನು ಉಪಯೋಗಿಸ್ಕೊಂಡು ಆ ಟ್ಯಾಂಕರ್ನಿಂದ ಲಾನ್ಗಳು ಮತ್ತು ಗಿಡಗಳಿಗೆಲ್ಲ ನಾವು ನೀರು ಹಾಕ್ತಾ ಇದ್ದೀವಿ. ಇನ್ನು ಬೇಸಿಗೆ ಬಂದರೂ ಮುಂದೆ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮೀರಿದ್ರೂ ಕೂಡ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ಹಾಗೂ ಅವುಗಳು ನೀರಿನಲ್ಲಿ ಆಟ ಆಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಇದಕ್ಕಾಗಿ ಮೃಗಾಲಯ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಟ್ಯಾಂಕರ್ ಮೂಲಕ ನೀರನ್ನು ಪ್ರಾಣಿ ಪಕ್ಷಿಗಳ ಜಾಗಕ್ಕೆ ಹರಿಸಲಾಗುತ್ತೆ. ಒಟ್ಟಾರೆ ಮೈಸೂರು ಮೃಗಾಲಯದಲ್ಲಿ ಬೇಸಿಗೆ ಬೇಗೆಯನ್ನು ನೀಗಿಸೋದಕ್ಕೆ ಅಧಿಕಾರಿಗಳು ಎಲ್ಲ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಹೀಗಾಗಿ ಪ್ರಾಣಿಗಳು ಕೂಡ ಸ್ವಚ್ಛಂದವಾಗಿ ಆಟ ಆಡ್ತಾ ನೀರಿನಲ್ಲಿ ಮಜಾ ಮಾಡ್ತಿವೆ. ಅದು ಈಗ ನಾವು ಮೇಂಟೈನ್ ಮಾಡ್ತಿದ್ವಿ 24 to 30 ಡಿಗ್ರಿ ನಾವು ಏನು ಸೆಲ್ಸಿಯಸ್ ಮೇಂಟೈನ್ ಮಾಡ್ತಿದ್ದೀವಿ. ಅಪ್ ಟು 60 ಡಿಗ್ರಿ ನಾವು ಹ್ಯುಮಿಡಿಟಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಅವು ಭಾಳ ಹೆಲ್ದಿಯಾಗಿದೆ. ಫುಡ್ಡು ಈಗ ತಗೊಳ್ತಾ ಇದೆ. ಈಗ ಯಾವುದೇ ರೀತಿ ಇಲ್ಲದೆ ಅದು ಏನು ಆವಾಸ ಸ್ಥಾನ ಒರಿಜಿನಲಿ ಅದು ಬಂದಂಥ ಜಾಗ ಇದೆ, ಆ ವಾತಾವರಣ ನಾವು ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಸೊ ಅದು ಯಾವುದು ವಿದೌಟ್ ಎನಿ ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಟೆಂಪ್ರೇಚರಲ್ಲಿ ನಾವು ಈಗ 35 ಡಿಗ್ರಿ ಹೋಗದಾಗೆ ನಾವು ಅದನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇಲ್ಲಿ ಗಜರಾಜ ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಆತನ ಆಟ ನೋಡೋದಕ್ಕೆ ಇಲ್ಲಿಗೆ ಬರೋ ಮಕ್ಕಳಿಗೂ ಒಂಥರ ಖುಷಿ. ಹೊರಗಡೆ ವಾತಾವರಣ ಬಿಸಿ ಬಿಸಿ ಆಗಿದ್ರು ಝೂನಲ್ಲಿ ಮಾತ್ರ ತಂಪು ತಂಪು ಕೂಲ್ ಕೂಲ್ ಅನ್ನೋ ಥರ ಇದೆ. ಆ ಕಾರಣದಿಂದಾನೇ ಇಲ್ಲಿರೋ ಪ್ರಾಣಿಗಳು ಕೂಡ ಆರಾಮವಾಗಿ ಜೀವನ ದುಡ್ತಾ ಇವೆ. ಇನ್ನು ತಾಪಮಾನದಲ್ಲಿ ಏರಿಕೆ ಆದರೂ ಇವುಗಳಿಗೇನು ತೊಂದರೆ ಇಲ್ಲ. ಮೃಗಾಲಯ
ಕಂಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ನೋಡಿದ್ರಲ್ಲ ಪ್ರಾಣಿಗಳ ಲೈಫ್ ಹೇಗಿದೆ ಅಂತ. ಹೊರಗಡೆ ಬಿಸಿಲು ಏರ್ತಾ ಇದ್ರೂ ಪ್ರಾಣಿಗಳು ಮಾತ್ರ ತಂಪು ತಂಪು ಕೂಲ್ ಆಗಿವೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.